ಓದು ಬರಹ ಅಂತ ಇರಬೇಕಾಗಿರುವಂತಹ ಈ 18 ವರ್ಷದ ಹುಡುಗ ಕೊಲೆ ಮಾಡ್ತಾನೆ. ಟೆಕ್ಕಿ ಅವಳ ಮೇಲೆ ಆಸೆ ಬರುತ್ತೆ. ಅವನಿಗೆ 18 ವರ್ಷ, ಅವರಿಗೆ 34-36 ವರ್ಷ. ಟೆರೆಸ್ ಮೇಲಿಂದ ಹೋಗಿ ಅವರ ಮನೆಗೆ ಹೋಗ್ಬಿಟ್ಟು ಅವಳನ್ನು ಹಿಂದೆಯಿಂದ ಅಪ್ಕೊಳ್ತಾನೆ. ಕಿರ್ಚಾಡಿದ್ದಕ್ಕೆ ಬಾಯಿ ಮುಚ್ಚಿಸ್ಬಿಟ್ಟು ಸಾಯಿಸ್ತಾನೆ. ಆಮೇಲೆ ಏನು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಪಕ್ಕದ ಮನೆ ಹೋಗಿ ವಾಸ ಮಾಡ್ತಾನೆ. ಪೊಲೀಸರು ಹೆಂಗೆ ಕಂಡುಹಿಡಿದಿರೋನ್ನ ನೋಡಿ ಸ್ಟೋರಿಯನ್ನ. ರಾಮಮೂರ್ತಿ ನಗರ ಟೆಕ್ಕಿ ಸಾವಿನ ಕೇಸ್ಗೆ ಟ್ವಿಸ್ಟ್. ಯಾವುದೇ ಸುಳಿವು ಇಲ್ಲದೆ ಆರೋಪಿ ಟ್ರೇಸ್. ಶರ್ಮಿಳಾ ಹತ್ಯೆಯ ಹಿಂದಿದ್ದ ಆರೋಪಿ ಅರೆಸ್ಟ್. ಟೆಕ್ಕಿ ಶರ್ಮಿಳಾ ನಿಗೂಢ ಸಾವಿಗೆ ಟ್ವಿಸ್ಟ್ ಸಿಕ್ಕಿದೆ. ಅಸಹಜ ಸಾವಿನ ಹಿಂದೆ ಪಕ್ಕದ ಮನೆಯ ಪೋರ ಇರೋ ಸತ್ಯ ರಿವೀಲ್ ಆಗಿದೆ. ಅಮಾಯಕನಂತೆ ಕಾಣುವ ಹುಡುಗನೇ ಹಂತಕ ಅನ್ನೋದನ್ನ ರಾಮಮೂರ್ತಿ ನಗರ ಠಾಣೆ ಪೊಲೀಸರು ಪತ್ತೆ ಮಾಡಿದ್ದಾರೆ. ಸದ್ಯ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಆರೋಪಿಯ ಹೆಸರು ಕರ್ನಲ್ ಕುರೈ. ವಯಸ್ಸು ಇನ್ನೂ 18 ದಾಟಿಲ್ಲ. ಆಗಲೇ ಇವನಿಗೆ 34 ವರ್ಷದ ಟೆಕ್ಕಿಯ ಮೇಲೆ ವ್ಯಾಮೋಹ ಶುರುವಾಗಿತ್ತು. ಟೆಕ್ಕಿ ಪಕ್ಕದ ಮನೆಯಲ್ಲೇ ಆರೋಪಿ ವಾಸವಾಗಿದ್ದ. ತನಗಿಂತ 16 ವರ್ಷ ದೊಡ್ಡವಳಾಗಿರೋ ಆಕೆಯ ಮೇಲೆ ಕಣ್ಣು ಹಾಕಿದ್ದಾನೆ. ಅಂದು ಜನವರಿ 3 ಶನಿವಾರ ರಾತ್ರಿ ಟೆಕ್ಕಿ ಶರ್ಮಿಳಾ ತನ್ನ ಫ್ಲಾಟ್ಗೆ ಬಂದಿದ್ರು. ಇದನ್ನ ಗಮನಿಸಿದ್ದ ಕರ್ನಲ್ ಸದ್ದಿಲ್ಲದೆ ಮನೆಗೆ ನುಗ್ಗಿದ್ದಾನೆ. ಟೆರೆಸ್ ಮೂಲಕ ಫ್ಲಾಟ್ಗೆ ನುಗ್ಗಿದ್ದ ಹಂತಕ ಹಿಂದಿನಿಂದ ಬಂದು ಹುಡುಗಿಯನ್ನ ಅಪ್ಪಿದ ಕಿರಾತಕ. ಟೆಕ್ಕಿ ಶರ್ಮಿಳಾಗೆ ಆಘಾತ, ಭಯದಲ್ಲೇ ಚೀರಾಟ. ಟೆಕ್ಕಿ ಶರ್ಮಿಳಾ ಮನೆ ಪಕ್ಕದ ಮನೆಯಲ್ಲಿ ವಾಸವಿದ್ದ ಆರೋಪಿ ಕರ್ನಲ್ ಕುರೈ ತನ್ನ ಮನೆಯ ಟೆರೆಸ್ ಮೂಲಕ ಶರ್ಮಿಳಾ ಫ್ಲಾಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯ ಒಳಗೆ ಬಂದವನೇ ಏಕಾಏಕಿ ಆಕೆಯನ್ನ ಹಿಂದಿನಿಂದ ಬಂದು ಅಪ್ಪಿಕೊಂಡಿದ್ದಾನೆ. ಶರ್ಮಿಳಾ ಜೊತೆಗೆ ಅನುಚಿತ ವರ್ತನೆ ತೋರಲು ಶುರು ಮಾಡಿದ್ದಾನೆ. ಈ ವೇಳೆ ಶರ್ಮಿಳಾ ಪ್ರತಿರೋಧ ತೋರಲು ಶುರು ಮಾಡಿದ್ದಾಳೆ. ಕಾಮುಕನಿಂದ ತಪ್ಪಿಸಿಕೊಂಡು ಕಿರುಚಾಡಿದ್ದಾಳೆ. ಇದರಿಂದ ಭಯಗೊಂಡ ಆರೋಪಿ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾನೆ. ಶರ್ಮಿಳಾ ಹತ್ಯೆಗೆ ಮುಂದಾದ ಆರೋಪಿ ದಿಂಬಿನಿಂದ ಆಕೆಯ ಮುಖವನ್ನ ಒತ್ತಿ ಹಿಡಿದಿದ್ದಾನೆ. ಟೆಕ್ಕಿ ಪ್ರಾಣ ಬಿಡ್ತಾ ಇದ್ದಂತೆ ಆರೋಪಿ ಆತಂಕಗೊಂಡಿದ್ದಾನೆ. ನಂತರ ಯಾವುದೇ ಸಾಕ್ಷಿ ಸಿಗಬಾರದು ಅಂತ ದಿಂಬು, ಬೆಡ್ಶೀಟ್ ಎಲ್ಲವನ್ನೂ ರೂಮ್ನಲ್ಲಿ ಹಾಕಿ ಬೆಂಕಿ ಹಚ್ಚಿದ್ದಾನೆ. ಹತ್ಯೆ ಮಾಡಿ ತನಗೇನೂ ಗೊತ್ತಿಲ್ಲದಂತೆ ಡ್ರಾಮಾ ಮಾಡಿದ್ದಾನೆ. ಇಷ್ಟೆಲ್ಲ ಘಟನೆ ನಡೆದ ಮೇಲೂ 1 ವಾರ ಪಕ್ಕದ ಮನೆಯಲ್ಲೇ ಇದ್ದ ಹಂತಕ ತಾನು ಬಚಾವಾಗಿದ್ದೀನಿ ಅಂದುಕೊಂಡಿದ್ದಾನೆ. ಸಿಸಿಟಿವಿಯಲ್ಲೂ ಇಲ್ಲ, ಫೋನ್ ಕಾಲು ಮಾಡಿಲ್ಲ. ಶರ್ಮಿಳಾ ಮನೆಯಲ್ಲಿ ಕೃತ್ಯಕ್ಕೆ ಬಳಸಿದ ವಸ್ತುಗಳೆಲ್ಲ ಭಸ್ಮ. ಟೆಕ್ಕಿ ಮೊಬೈಲ್ಗೆ ಸಿಮ್ ಹಾಕಿ ಸಿಕ್ಕಾಕೊಂಡ ಹಂತಕ. ಟೆಕ್ಕಿ ಶರ್ಮಿಳಾ ಹತ್ಯೆಯ ನಂತರ ತಾನು ಸಿಸಿಟಿವಿಯಲ್ಲೂ ಇಲ್ಲ, ಫೋನ್ ಕಾಲ್ ಅಲ್ಲೂ ಇಲ್ಲ. ಇನ್ನು ಹತ್ಯೆಗೆ ಬಳಸಿದ ವಸ್ತುಗಳೆಲ್ಲ ಸುಟ್ಟು ಭಸ್ಮ ಮಾಡಿದ್ದಾಗಿದೆ. ನಾನು ತಗಲಾಕೊಳ್ಳೋಕೆ ಚಾನ್ಸ್ ಇಲ್ಲ ಅಂತ ಅಂದುಕೊಂಡಿದ್ದ. ಸೈನ್ಸ್ ಸ್ಟೂಡೆಂಟ್ ಆಗಿದ್ದ ಆರೋಪಿ ಬೆಂಕಿಯಲ್ಲಿ ಸುಟ್ರೆ ಸಾಕ್ಷ್ಯಗಳು ಉಳಿಯಲ್ಲ ಅಂತ ಭಾವಿಸಿದ್ದ. ಎಲ್ಲವನ್ನೂ ಸುಟ್ಟು ಹಾಕಿದ ಆರೋಪಿ ಶರ್ಮಿಳಾ ಮೊಬೈಲ್ ಅನ್ನ ಮಾತ್ರ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದ. ಮೃತ ಶರ್ಮಿಳಾ ಮೊಬೈಲ್ ಅನ್ನ ತನ್ನ ಬಳಿಯಲ್ಲೇ ಇಟ್ಟುಕೊಂಡಿದ್ದ. ಅದೇ ಮೊಬೈಲ್ನಿಂದ ಆರೋಪಿ ಈಗ ಸಿಕ್ಕಿ ಬಿದ್ದಿದ್ದಾನೆ. ಶರ್ಮಿಳಾ ಕೊಲೆಯಾದ 3 ದಿನಗಳ ನಂತರ ಆರೋಪಿ ಕರ್ನಲ್ ಕುರೈ ಮೊಬೈಲ್ ಆನ್ ಮಾಡಿದ್ದಾನೆ. ಅಲ್ಲದೆ ಶರ್ಮಿಳಾ ಮೊಬೈಲ್ಗೆ ತನ್ನ ಸಿಮ್ ಅನ್ನ ಹಾಕಿದ್ದಾನೆ. ಯಾವಾಗ ಶರ್ಮಿಳಾ ಫೋನ್ಗೆ ಮತ್ತೊಂದು ಸಿಮ್ ಇನ್ಸ್ಟಾಲ್ ಆಯ್ತೋ ತಕ್ಷಣ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಶರ್ಮಿಳಾ ಮೊಬೈಲ್ ಟವರ್ ಡಂಪ್ ಕೊಲೆಯಾದ ಪಕ್ಕದ ಮನೆಯಲ್ಲೇ ಇರೋದನ್ನ ಪತ್ತೆ ಮಾಡಿದ್ದಾರೆ. ಕೂಡಲೇ ಕೊಲೆ ಮಾಡಿ ಪಕ್ಕದ ಮನೆಯಲ್ಲಿದ್ದ ಕರ್ನಲ್ ಕುರೈಯನ್ನ ವಿಚಾರಣೆ ನಡೆಸಿದ್ದಾರೆ. ಟೆಕ್ಕಿ ಶರ್ಮಿಳಾ ಅತ್ಯಾಚಾರ ನಡೆಸಿ ಕೊಲೆ ಶಂಕೆ ಕೇಸ್ನಲ್ಲಿ ಆರೋಪಿ ಕರ್ನಲ್ ಕುರೈನನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆಯ ವರದಿ, FSLನ ವರದಿ ಬಳಿಕ ರೇಪ್ ವಿಚಾರ ಬಯಲಾಗಲಿದೆ. ಇದು ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತು ಫೈರ್ ಅವ್ರಿಗೆ ಮಾಹಿತಿ ಬಂದಿತ್ತು. ಅದಾದಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಅವ್ರು ಕೂಡ ಬಂದಿದ್ದರು. ಅಲ್ಲಿ ಒಂದು ಬಾಡಿ, ಲೇಡಿದು ಬಾಡಿ ಸಿಕ್ಕಿತ್ತು. ಸೊ ಯಾವುದು ಕ್ಲೂ ಇರಲಿಲ್ಲ ಆಗ. ಅದಕ್ಕೋಸ್ಕರ FSL ರಿಪೋರ್ಟ್ಗೋಸ್ಕರ ನಾವು ವಿಸರ ಕಳಿಸಿದ್ದೀವಿ. ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರವರು, ಅವ್ರ ಕಡೆಯಿಂದ ಆಗಿದೆ. ಆರೋಪಿಯ ಬಗ್ಗೆ ಸ್ಥಳೀಯರು ಪ್ರತಿಕ್ರಿಯೆ ನೀಡಿದ್ದು, ಕರ್ನಲ್ 2 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದ. ತುಂಬಾ ಒಳ್ಳೆ ಹುಡುಗ, ಸೈಲೆಂಟ್ ಆಗಿದ್ದ. ಯಾವತ್ತೂ ಟೆರೆಸ್ ಮೇಲೆ ಬರ್ತಾ ಇರಲಿಲ್ಲ. ಆ ಹುಡುಗಿ ಕೂಡ ಹೊರಗೆ ಬರ್ತಾ ಇರಲಿಲ್ಲ. ಅವತ್ತು ಬೆಂಕಿ ಬಿದ್ದು ಅವಘಡ ಆದಾಗ್ಲೇ ವಿಚಾರ ಗೊತ್ತಾಗಿದ್ದು. ಈಗ ಹುಡುಗನೇ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಕರ್ನಲ್ ಈ ತರ ಮಾಡಿದ್ದಾನೆ ಅಂತಂದ್ರೆ ನಂಬೋಕೆ ಆಗ್ತಿಲ್ಲ ಅಂತಿದ್ದಾರೆ. ಅಂದ್ರೆ ನನಗೆ ಆಶ್ಚರ್ಯ ಆಯಿತು. ಇಂಥ ಒಳ್ಳೆಯ ಹುಡುಗನ್ನ ಈ ಥರ ಹಿಂಗೆ ಮಾಡೋರಲ್ಲ ಏನು ಅಂತ. ಆಮೇಲಿಂದ ಫೋನ್ ಕೊಳಗೈತಲ್ಲ ಅವ್ರ ಮನೆಗೆ, ಅದರಿಂದ ಸ್ವಲ್ಪ ಬೆಳಕಿಗೆ ಬಂದಿತ್ತು. ಪಾಪ ನೋಡು, ಒಬ್ಬ ಮಗ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ಅವನು ಈ ಥರ ಮಾಡ್ಬೋದ ಕೆಲಸನ? ನಾನು ಅಂದರೆ ಅವನು ಅಷ್ಟೇ ಆ ಥರ ಕಾಣಿಸ್ತಾ ಇರಲಿಲ್ಲ. ಅದೇ ಇದು ನಮಗೂ ಗೊತ್ತಾಯಿತು, ನಮಗೂ ಶಾಕಿಂಗ್ ಆಯಿತು ಆ್ಯಕ್ಚುಲಿ. ಸೊ ತುಂಬ ಡಿಸೆಂಟ್ ಹುಡುಗ ಇದ್ದ.
ಅವನ ಪಡಾಯಿತು ಕಾಲೇಜ್ಗೆ ಹೋಗಿ ಬರ್ತಿದ್ದ, ಇಲ್ಲೇ ಒಂದು ಕಾಲೇಜಲ್ಲಿ ಓದ್ತಾ ಇದ್ದ. ಸೊ ಸಿಂಗಲ್ ಪೇರೆಂಟ್ ಇದ್ದರು ಪಾಪ ಅವರು, ತುಂಬ ಚೆನ್ನಾಗಿ ಓದ್ತಿದ್ದ. ಸೊ ತುಂಬ ಡಿಸೆಂಟ್ ಇದ್ದ ಹುಡುಗ. ಸೊ ಈ ಥರ ನಮಗೆ ಕೇಳಿ ಈಗ ಜಸ್ಟ್ ಇವತ್ತೇ ಗೊತ್ತಾಯ್ತು ನಮಗೆ. ಸೊ ಮಾರ್ನಿಂಗ್ ನೀವು ಯಾವ ಮೀಡಿಯಾ ಎಲ್ಲ ಬಂದ್ರಲ್ವಾ, ಸೊ ನಮಗೆ ಆಗ ಗೊತ್ತಾಯಿತು. ಸೊ ಇದು ಈ ಥರ ಮಾಡ್ಬೋದಾ ಹುಡುಗ ಅಂದ್ಕೊಂಡು ನಮಗೂ ಶಾಕಿಂಗ್ ಆಯಿತು. ನೆಟ್ಗೆ ಮೀಸೆ ಚಿಗುರದ ಹುಡುಗ ಇಂತಹ ಕ್ರೈಮ್ನಲ್ಲಿ ಭಾಗಿಯಾಗಿದ್ದನ್ನ ಎಂಥವರು ನಂಬೋಕೆ ಆಗಲ್ಲ. ಆದ್ರೆ ವಯಸ್ಸಿಗೆ ಮೀರಿ ಕೆಟ್ಟ ಕೆಲಸ ಮಾಡೋಕೆ ಹೋದ ಹುಡುಗನೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.